ಕಳೆದ ಬುಧವಾರ ದಾವಣಗೆರೆಯಲ್ಲಿ 50ಕ್ಕೂ ಹೆಚ್ಚು ಹಿಂದೂ ಕುಟುಂಬಗಳನ್ನು ಟಾರ್ಗೆಟ್ ಮಾಡಿ ಅವರ ಮನೆ ಬಾಗಿಲಿಗೆ ಬಂದು ಬ್ಯಾನರ್ ಹಾಕಿ ಐ ಲವ್ ಮೊಹಮ್ಮದ್ ಮತ್ತು ಅಲ್ಲಿಯ ಕಂಬಗಳಿಗೆ ಅವರ ಮನೆ ಎದುರಿನ ಬೀದಿಯಲ್ಲಿ ಪೋಲನ್ನು ನೆಟ್ಟು ಪ್ರಚೋದನಾತ್ಮಕವಾಗಿ ಬ್ಯಾನರ್ ಹಾಕುವಂಥ ಕೆಲಸ ನಡೆಯಿತು. ಈ ರೀತಿಯ ಒಂದು ಜನದಂಗೆಯನ್ನು ಭಾರತದಲ್ಲಿ ಹುಟ್ಟುಹಾಕಬೇಕು, ಆಡಳಿತಾತ್ಮಕ ವ್ಯವಸ್ಥೆಯನ್ನು ಕುಸಿಯುವಂತೆ ಮಾಡಬೇಕು, ಮೋದಿಯವರನ್ನು ಎಳೆದು ಕೆಳಗೆ ನಿಲ್ಲಿಸಬೇಕು. ಅಲ್ಲಿಂದ ಈ ಐ ಲವ್ ಮೊಹಮ್ಮದ್ ಅನ್ನುವಂಥ ಈ ಒಂದು ವಿವಾದಾತ್ಮಕವಾದಂಥ ಕಾನ್ಪುರದ ಘಟನೆ ಒಂದು ಮತೀಯ ಸಂಘರ್ಷದ ಕೋಮುಗಲಭೆಯ ಒಂದು ಸ್ವರೂಪವಾಗಿ ಕಾಣಿಸಿಕೊಳ್ಳುವ ರೀತಿಯಲ್ಲಿ ಅದು ತೆಲಂಗಾಣ, ಮಹಾರಾಷ್ಟ್ರ, ಜಾರ್ಖಂಡ್, ಕರ್ನಾಟಕ, ಗುಜರಾತ್ ಹೀಗೆ 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಈಗಾಗಲೇ ವ್ಯಾಪಿಸಿಕೊಂಡಿದೆ. ಇದು ಎಲ್ಲ ರಾಜ್ಯಕ್ಕೂ ಯಾಕೆ ಹಬ್ಬುತ್ತಾ ಇದೆ? ಹಾಗಾದರೆ ಒಂದು ಮೋದಿಯವರ ಇಡೀ ಆಡಳಿತವನ್ನು, ದೇಶದ ಭದ್ರತೆಯನ್ನು, ಅಖಂಡತೆಯನ್ನು, ದೇಶದ ಸಾರ್ವಭೌಮತೆಯನ್ನು ಕದಡುವಂಥ ಒಂದು ಕೆಲಸ ಏನಾದರೂ ಬಹಳ ವಿದ್ಯುಕ್ತವಾಗಿ ನಡೀತಾ ಇದೆಯೇ? ಯೋಗಿ ಆದಿತ್ಯನಾಥ್ ಅವರ ಸರ್ಕಾರವನ್ನು ಅಭದ್ರಗೊಳಿಸಲಿಕ್ಕೆ ಇದನ್ನು ಅಸ್ತ್ರವಾಗಿ ಬಳಸುವಂಥ ಕೆಲಸ ನಡೀತಾ ಇದೆಯೇ? ಈ ದೇಶವನ್ನು ಒಪ್ಪದೇ ಇದ್ದಂಥ, ಸಂವಿಧಾನವನ್ನು ಒಪ್ಪದೇ ಇದ್ದಂಥ, ದೇಶದ ಅಖಂಡತೆಯನ್ನು ಒಪ್ಪದೇ ಇದ್ದಂಥ, ಪಾಕಿಸ್ತಾನಕ್ಕೆ ಜೈ ಅಂತ ಹೇಳುವಂಥ ವ್ಯಕ್ತಿಗಳಿಗೆ ನಾನೊಂದು ಮಾತು ಕೇಳ್ತೇನೆ, ಕೊನೆಗೂ ನೀವು ಎಲ್ಲಿ ಬದುಕ್ತೀರಿ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಭಾರತದಲ್ಲಿ ಇವತ್ತು ಒಂದು ಹೊಸ ವಿವಾದದ ಕಿಚ್ಚು ಇಡೀ ದೇಶಾದ್ಯಂತ ಹೊತ್ತಿ ಉರಿತಾ ಇದೆ, ಅಥವಾ ಹೊತ್ತಿ ಉರಿಯುವ ಕ್ಷಣಗಣನೆಯಲ್ಲಿ ಅದು ಇದೆ ಅಂತ ನಾವು ಭಾವಿಸ್ಬೋದು. ಐ ಲವ್ ಮೊಹಮ್ಮದ್ ಈ ಬ್ಯಾನರು, ಈ ಘೋಷಣೆ, ಈ ಬೀದಿಯ ಒಂದು ಹೋರಾಟ ಇವತ್ತು ಸಾಮುದಾಯಿಕವಾದಂಥ ಸಂಘರ್ಷಕ್ಕೆ ಕಾರಣವಾಗಿದೆ. ಹಿಂದೂ ಮುಸ್ಲಿಂ ಎರಡೂ ಬಣಗಳ ಹೊಯ್ಕೈಗೆ ಮತ್ತು ಅದು ಕಾನೂನಾತ್ಮಕವಾದಂಥ ನೆಲೆಯಲ್ಲೂ ಕೂಡ ಇವತ್ತು ತೀವ್ರವಾದಂಥ ಚರ್ಚೆಗೆ, ಸಂವಾದಕ್ಕೆ ಕಾರಣವಾಗಿದೆ. ಹಲವು ಪಕ್ಷಗಳ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ, ತುಷ್ಟೀಕರಣದ ರಾಜಕಾರಣಕ್ಕೆ, ಈ ಎಲ್ಲ ರೀತಿಯ ವೇದಿಕೆಗೆ ಇದು ಆಹಾರವಾಗಿದೆ. ಮತ್ತು ಅವರವರ ಭಾವಕ್ಕೆ, ಅವರವರ ಹಿತಾಸಕ್ತಿಗೆ ತಕ್ಕುದಾಗಿ ಈ ಪ್ರಕರಣವನ್ನು ಬಳಸ್ಕೊಳ್ಳುವಂಥ ಒಂದು ಕ್ಷುದ್ರತೆ, ರಾಜಕೀಯವಾದಂಥ ಒಂದು ಆಟ ಆವುಟ ಇಡೀ ದೇಶಾದ್ಯಂತ ಹೆಚ್ಚು ಕಮ್ಮಿ 10 ರಾಜ್ಯಗಳಲ್ಲಿ ಕಾಣಿಸ್ಕೊಂಡಿದೆ. ಅದರಲ್ಲಿ ಕರ್ನಾಟಕವೂ ಒಂದು. ಕಳೆದ ಬುಧವಾರ ದಾವಣಗೆರೆಯಲ್ಲಿ 50ಕ್ಕೂ ಹೆಚ್ಚು ಹಿಂದೂ ಕುಟುಂಬಗಳನ್ನು ಟಾರ್ಗೆಟ್ ಮಾಡಿ ಅವರ ಮನೆ ಬಾಗಿಲಿಗೆ ಬಂದು ಬ್ಯಾನರ್ ಹಾಕಿ ಐ ಲವ್ ಮೊಹಮ್ಮದ್ ಮತ್ತು ಅಲ್ಲಿಯ ಕಂಬಗಳಿಗೆ ಅವರ ಮನೆ ಎದುರಿನ ಬೀದಿಯಲ್ಲಿ ಪೋಲನ್ನು ನೆಟ್ಟು ಪ್ರಚೋದನಾತ್ಮಕವಾಗಿ ಬ್ಯಾನರ್ ಹಾಕುವಂಥ ಕೆಲಸ ನಡೆಯಿತು. ಅಲ್ಲಿ ಹಿಂದೂಗಳ ಮನೆಗೆ ಕಲ್ಲು ತೂರಲಾಗಿದೆ, ಅವರ ಗಾಡಿಯನ್ನು ಜಖಂ ಮಾಡಲಾಗಿದೆ, ಬೈಕನ್ನು ಜಖಂ ಮಾಡಲಾಗಿದೆ. ಈ ರೀತಿಯ ಕಾನೂನಾತ್ಮಕವಾದಂಥ ಒಂದು ಉದ್ವಿಗ್ನತೆ ದಾವಣಗೆರೆಯಲ್ಲಿ ಕೂಡ ಹುಟ್ಕೊಂಡಿದೆ. ಹಾಗಾದರೆ ಐ ಲವ್ ಮೊಹಮ್ಮದ್ ಇದು ಏನು, ಹೇಗೆ, ಇದರ ಮೂಲ ಏನು, ಎಲ್ಲಿ ಹುಟ್ಕೊಳ್ತು, ಇದಕ್ಕೆ ಬೆಂಕಿ ಹಚ್ಚಿದವರು ಯಾರು, ಉರಿಯುವ ಬೆಂಕಿಗೆ ತುಪ್ಪ ಸುರಿದವರು ಯಾರು, ಮತ್ತು ಇದಕ್ಕೆ ಏನಾದರೂ ಬೇರೆ ರೀತಿಯ, ಯಾಕೆಂತಂದ್ರೆ ಈಗ ಜಂಜಿ ಗಲಾಟೆ ನಡೀತಾ ಇದೆ, ಲಡಾಖು ನಮ್ಮ ಕಣ್ಮುಂದೆ ಇದೆ, ಕಾಂಗ್ರೆಸ್ಸು ಎಲ್ಲೆಂದರೆ ಎಲ್ಲಿ, ಎಲ್ಲೆಂದ್ರೆ ಅಲ್ಲಿ, ಈ ರೀತಿಯ ಒಂದು ಜನದಂಗೆಯನ್ನು ಭಾರತದಲ್ಲಿ ಹುಟ್ಟುಹಾಕಬೇಕು, ಆಡಳಿತಾತ್ಮಕ ವ್ಯವಸ್ಥೆಯನ್ನು ಕುಸಿಯುವಂತೆ ಮಾಡಬೇಕು, ಮೋದಿಯವರನ್ನು ಎಳೆದು ಕೆಳಗೆ ನಿಲ್ಲಿಸಬೇಕು. ಇದು ಅವರ ಇರಾದೆ. ಅದಕ್ಕೆ ಪಕ್ಕ ಲಡಾಖಿನ ಆ ಜನದಂಗೆಯಲ್ಲಿ ಸಂಪೂರ್ಣವಾಗಿ ಅಲ್ಲಿ CBI ಸಾಕ್ಷ್ಯಗಳನ್ನು ಎಳೆದು ಹೊರಗೆ ತೆಗೆದು ಇಟ್ಟಿದೆ. ಅದನ್ನು ಪ್ರತ್ಯೇಕವಾದ ವಿಡಿಯೋಗಳಲ್ಲಿ ನಿಮಗೆ ಹೇಳ್ತೇನೆ. ಐ ಲವ್ ಮೊಹಮ್ಮದ್ ಈ ವಿವಾದ ಏನು? ಉತ್ತರ ಪ್ರದೇಶದ
ಕಾನ್ಪುರದಲ್ಲಿ ಹುಟ್ಕೊಂಡಂಥ ಈ ಗಲಾಟೆ ಈಗಾಗಲೇ ಯೋಗಿ ಆದಿತ್ಯನಾಥ್ ಪಡೆ ಕಂಪ್ಲೀಟಾಗಿ ಕಾನೂನಾತ್ಮಕವಾಗಿ ಅದನ್ನು ಹುಟ್ಟಡಗಿಸುವ, ಚಂಡಾಡುವ, ಹೆಡೆಮುರಿವು ಕಟ್ಟುವ ಕೆಲಸವನ್ನು ಮಾಡಿದೆ. ಆದರೆ ಇಡೀ ಉತ್ತರ ಭಾರತದಲ್ಲಿ ಅಕ್ರಮ ಮಸೀದಿಗಳನ್ನು ಕೂಡ ಕೆಡವುವ ಕೆಲಸಕ್ಕೆ ಮತ್ತು ಅದರ ಪರಿಶೀಲನೆ ಕೆಲಸಕ್ಕೆ ಯೋಗಿ ಆದಿತ್ಯನಾಥ್ ಅಹೋರಾತ್ರಿ ಕೆಲಸ ಏನು ಮಾಡ್ತಾ ಇದ್ದಾರೆ, ಆ ಕೆಲಸಕ್ಕೆ ಮತ್ತು ಇಡೀ ಯೋಗಿ ಆದಿತ್ಯನಾಥ್ ಅವರ ಕಾರ್ಯವೈಖರಿಗೆ ವಿರುದ್ಧವಾಗಿ ಉತ್ತರ ಪ್ರದೇಶದಾದ್ಯಂತ ಒಂದು ಉದ್ವಿಗ್ನತೆಯನ್ನು, ಒಂದು ಪ್ರೊಟೆಸ್ಟನ್ನು ಅಥವಾ ಒಂದು ಜನರ ದಂಗೆಯ ಸ್ವರೂಪದ ಒಂದು ಹುನ್ನಾರವನ್ನು, ಷಡ್ಯಂತ್ರವನ್ನು ಸೃಷ್ಟಿಸುವ ಕೆಲಸ ಏನಾದರೂ ಅಂಡರ್ಗ್ರೌಂಡಲ್ಲಿ ನಡೀತಾ ಇದೆಯೇ? ಈ ಎಲ್ಲ ಪ್ರಶ್ನೆಗಳು ಐ ಲವ್ ಮೊಹಮ್ಮದ್, ಈ ಒಂದು ವಿವಾದ, ಈ ಬೆಂಕಿ, ಈ ಗಲಾಟೆ, ಅದರ ಹಿನ್ನೆಲೆಯಲ್ಲಿ ವಾರಣಾಸಿಯಲ್ಲಿ ಐ ಲವ್ ಮಹಾದೇವ್ ಅಂತ ಹಿಂದೂ ಸನ್ಯಾಸಿಗಳು ಒಂದು ಹೊಸ ಅಭಿಯಾನವನ್ನು ಇದಕ್ಕೆ ಪರ್ಯಾಯವಾಗಿ ಹುಟ್ಟು ಹಾಕಿದ್ದಾರೆ. ಹಾಗಾದರೆ ಈ ವಿವಾದದ ಮೂಲ ಏನು? ಹೊಸತಾಗಿ ಹುಟ್ಟುಕೊಂಡಂಥ ಈ ಫ್ಲೆಕ್ಸು ಮತ್ತು ಬ್ಯಾನರಿನ ಹಿಂದಿರುವ ಅಸಲಿಯತ್ತೇನು? ದೇಶವನ್ನು ಅಭದ್ರಗೊಳಿಸುವಂಥ ದೇಶ ವಿರೋಧಿ ಶಕ್ತಿಗಳು ಏನಾದರೂ ಇದರ ಹಿಂದೆ ಇದ್ದಾರೆಯೇ? ಅಸಾದುದ್ದೀನ್ ಓವೈಸಿ ಯಾಕೆ ಈ ರೀತಿಯ ಟ್ವೀಟನ್ನು, ಪೋಸ್ಟನ್ನು ಮಾಡಿದರು? ಈ ಎಲ್ಲ ವಿವರಗಳನ್ನು ನಿಮ್ಮೆದುರು ಹಂಚ್ಕೋಬೇಕು ಅಂತ ಕೂತಿದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥರ ಮೇಲೆ ದೇಶದ ಒಳಗಿನ ದೇಶದ್ರೋಹಿ ಶಕ್ತಿಗಳು ಮತ್ತು ದೇಶದ ಹೊರಗಿನ ದೇಶದ್ರೋಹಿ ವಿಧ್ವಂಸಕ ಚಂಡಾಳರ ಒಂದು ಜಂಟಿ ಕಾರ್ಯಾಚರಣೆ ಅಂಡರ್ಗ್ರೌಂಡಲ್ಲಿ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಸಣ್ಣ ಸಣ್ಣ ವಿಷಯಗಳನ್ನು ತೆಗೆದುಕೊಂಡು ಉತ್ತರ ಪ್ರದೇಶದ ಸರ್ಕಾರವನ್ನು ಅಭದ್ರಗೊಳಿಸಬೇಕು ಅನ್ನುವಂಥ ಹುನ್ನಾರ ನಿರಂತರವಾಗಿ ನಡೀತಾ ಇದೆ. ಚಂಗೂರು ಬಾಬನನ್ನು ಶೋಧನೆ ಮಾಡಿದಾಗ ಅಲ್ಲಿ ಸಿಕ್ಕಂಥ ಶಸ್ತ್ರಾಸ್ತ್ರಗಳು ಮತ್ತು ಅವನ ಗುರಿಯೇ ಯೋಗಿ ಆದಿತ್ಯನಾಥ್ ಅನ್ನುವಂಥದ್ದು ಬೆಚ್ಚಿ ಬೀಳಿಸುವಂಥ ಒಂದು ಸತ್ಯ ಹೊರಗೆ ಬಂದದ್ದನ್ನು ನಾನು ವಿಡಿಯೋ ಮಾಡಿದ್ದೇನೆ. ನೀವು ಹಲವು ಮಾಧ್ಯಮಗಳಲ್ಲಿ ಅದನ್ನು ನೋಡಿರ್ತೀರಿ. ಹಾಗಾದರೆ ಈ ದೇಶಕ್ಕೆ ಹೊಸತಾದಂಥ ಐ ಲವ್ ಮೊಹಮ್ಮದ್ ಇದು ಹುಟ್ಟುಕೊಂಡದ್ದು ಹೇಗೆ? ಕಾನ್ಪುರದಲ್ಲಿ ಇದು ಮೊದಲಾಗಿ ಹುಟ್ಟುಕೊಂಡದ್ದು, ಒಂದು ಕಿಡಿಯಾಗಿ ಹುಟ್ಟುಕೊಳ್ತು. ಇವತ್ತು ದೇಶವ್ಯಾಪಿ ಅದು ಜ್ವಾಲೆಯಾಗಿ ವ್ಯಾಪಿಸುವ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾದರೆ ಅಲ್ಲಿ ಹೇಗೆ ಆಯ್ತದು? ಬೀದಿಗಳಲ್ಲಿ ಒಂದು ಪ್ರತಿಭಟನೆ, ಬೀದಿಗಳಲ್ಲಿ ಒಂದು ಮೆರವಣಿಗೆ. ಅದು ಸೆಪ್ಟೆಂಬರ್ 4 ಪ್ರವಾದಿ ಮಹಮ್ಮದರ ಜನ್ಮದಿನದಂದು ಆ ಒಂದು ಬೀದಿಯ ಮೆರವಣಿಗೆ ಹೋಗ್ತಾ ಇತ್ತು. ಅಲ್ಲಿ ಹೊಸತಾಗಿ ಒಂದು ಬ್ಯಾನರ್ ಕಳಿಸ್ಕೊಳ್ತು, ಐ ಲವ್ ಮೊಹಮ್ಮದ್. ಇದು ಹಿಂದೂ ಸಮಾಜವನ್ನು ಕೆರಳಿಸಿದೆ. ಯಾಕೆಂತಂದರೆ ಯಾವುದೇ ಒಂದು ಮೆರವಣಿಗೆಗೆ ಈ ದೇಶದಲ್ಲಿ ಒಂದು ಸಾಂಪ್ರದಾಯಿಕವಾದಂಥ ರೂಟ್ ಅಂತಿದೆ, ಮಾರ್ಗ ಅಂತಿದೆ, ದಿಕ್ಕು ಅಂತಿದೆ. ಅದರ ಜೊತೆಗೆ ಅದರದೇ ಆದಂಥ ಒಂದು ವಿಧಿವಿಧಾನ, ಯಾವುದನ್ನು ಬಳಸಬಹುದು, ಯಾವುದನ್ನು ಬಳಸಬಾರದು ಅನ್ನುವಂಥ ಸರ್ಕಾರಿ ನಿಯಮಗಳು ಕೂಡ ಅದಕ್ಕೆ ಇದೆ. ಆ ಹಿನ್ನೆಲೆಯಲ್ಲೇ ಇದು ವಿವಾದಾತ್ಮಕವಾಗಿ ಕಾಣಿಸಿಕೊಂಡದ್ದು. ಹಾಗಾದರೆ ಅದು ಹೇಗೆ ಅಂತಂದರೆ, ಕಾನ್ಪುರದಲ್ಲಿ ಮೆರವಣಿಗೆ ಹೋಗುವಾಗ ಐ ಲವ್ ಮೊಹಮ್ಮದ್ ಅನ್ನುವಂಥ ಈ ಬ್ಯಾನರು ಹೊಸತಾಗಿ ಕಾಣಿಸಿಕೊಂಡದ್ದಕ್ಕೆ ಬಹುಸಂಖ್ಯಾತರಾದಂಥ ಹಿಂದೂಗಳು ಅಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಹಿಂದೂಗಳ ಮತ್ತು ಮುಸ್ಲಿಮರ ಮಧ್ಯೆ ಒಂದು ಹೊಯ್ಕೈ, ಒಂದು ವಾದ ವಿವಾದ, ಶಕ್ತಿ ಪ್ರದರ್ಶನ, ಈ ಎಲ್ಲ ಹಂತಕ್ಕೆ ಹೋಗುವ ಲಕ್ಷಣಗಳು ಅಲ್ಲಿ ಕಾಣಿಸ್ತಾ ಇರುವಂಥ ಹೊತ್ತಲ್ಲಿ ಕಾನ್ಪುರದ DCP ದಿನೇಶ್ ತ್ರಿಪಾಠಿ ತನ್ನ ತಂಡದೊಟ್ಟಿಗೆ ಎಂಟ್ರಾಗ್ತಾರೆ ಮತ್ತು ಅಲ್ಲಿಯ ಇಡಿಯದಾದಂಥ ಆಗಬಹುದಾದಂಥ ಅನಾಹುತವನ್ನು ತಡೆತಾರೆ. ಅವ್ರು ಹೇಳ್ತಾರೆ, ಯಾವುದೇ ಧಾರ್ಮಿಕ ಮೆರವಣಿಗೆಯಲ್ಲಿ ಹೊಸ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಸರ್ಕಾರಿ ನಿಯಮಗಳಲ್ಲಿ ಅವಕಾಶ ಇಲ್ಲ. ಹಾಗಾದರೆ ಇಲ್ಲಿ ಹೊಸ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆಯೇ ಅನ್ನುವ ಪ್ರಶ್ನೆ ಹುಟ್ಟುಕೊಳ್ತದೆ. ಅದಕ್ಕೂ ಅವರು ಉತ್ತರ ಕೊಡ್ತಾರೆ.
ಒಂದು ಸ್ಥಳದಲ್ಲಿ ಸಾಂಪ್ರದಾಯಿಕವಾಗಿ ಇದ್ದಂಥ ಟೆಂಟ್ ಏನಿತ್ತು ಅದನ್ನು ತೆಗೆದು ಹೊಸ ಟೆಂಟು, ಹೊಸ ಬ್ಯಾನರನ್ನು ಹಾಕಲಾಗಿದೆ. ಇದಕ್ಕೆ ಸರ್ಕಾರಿ ನಿಯಮಗಳಲ್ಲಿ ಅವಕಾಶ ಇಲ್ಲ. ಆದ್ದರಿಂದ ಆ ಹೊಸ ಟೆಂಟನ್ನು ತೆರವುಗೊಳಿಸಿದರು, ಆ ಬ್ಯಾನರನ್ನು ತೆರವುಗೊಳಿಸಿದರು. ಯಾವ ಸ್ಥಳದಲ್ಲಿ ಹಳೆಯ ಟೆಂಟ್ ಇತ್ತೋ ಅದೇ ಟೆಂಟನ್ನು ಹಳೆಯ ಸ್ಥಳದಲ್ಲೇ ಮತ್ತೆ ಸ್ಥಾಪಿಸಿದರು. ಭಾಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ಏನು ಹೊಸತಾಗಿ ಬಿದ್ದಂಥ ಬ್ಯಾನರು ಹಳೆಯ ಟೆಂಟನ್ನು ಕಿತ್ತು ಹೊಸ ಟೆಂಟ್ ಹಾಕಿದ್ದು, ಇದು ವಿವಾದಕ್ಕೆ ಕಾರಣ. ಐ ಲವ್ ಮೊಹಮ್ಮದ್ ಅಲ್ಲ. ಈಗ ಪ್ರವಾದಿ ಮೊಹಮ್ಮದ್ರನ್ನ, ಯೇಸು ಕ್ರಿಸ್ತನನ್ನ ಆರಾಧಿಸುವಂಥ ಒಂದು ಹಕ್ಕು ಬಾಧ್ಯತೆಗಳು ಆಯಾಯ ಮತ ಬಾಂಧವರಿಗೆ ಅದಿದೆ. ನಮ್ಮಲ್ಲಿ ರಾಮ, ಕೃಷ್ಣ, ಶಿವ ಹೀಗೆ ನಮ್ಮದೇ ಆದಂಥ ಶ್ರದ್ಧೆ, ಭಕ್ತಿ, ನಮ್ಮ ದೇವರುಗಳನ್ನು ಪ್ರೀತಿಸ್ತೇನೆ ಅಂತ ಘೋಷಿಸುವ ಇವೆಲ್ಲವೂ ನಮ್ಮ ಹಕ್ಕು ಬಾಧ್ಯತೆಗಳಿಗೆ ಸಂಬಂಧಪಟ್ಟದ್ದು. ಅದಕ್ಕೆ ಸಂವಿಧಾನದಲ್ಲೂ ಅವಕಾಶ ಇದೆ. ಆದರೆ ಒಂದು ಮೆರವಣಿಗೆ ಅಂತ ಹೊರಡುವಂಥ ಸಂದರ್ಭದಲ್ಲಿ ಹೊಸ ಬ್ಯಾನರು, ಹೊಸ ಜಾಗ, ಹೊಸ ರೀತಿಯ ಏನಾದರೂ ನಿಮ್ಮ ಮಾಡೆಲ್ಲು, ಇದಕ್ಕೆ ಅವಕಾಶ ಸರ್ಕಾರಿ ನಿಯಮಗಳಲ್ಲಿ ಇಲ್ಲ. ಇದನ್ನು ದಿನೇಶ್ ತ್ರಿಪಾಠಿ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು 9 ಜನರನ್ನು ಕಾನ್ಪುರ ಪೊಲೀಸರು ಬಂಧಿಸ್ತಾರೆ ಹೆಸರಿಟ್ಟು, ಮತ್ತು ಅನಾಮಿಕರಾಗಿ 15 ಜನರನ್ನು ಬಂಧಿಸ್ತಾರೆ. ಅಲ್ಲಿಗೆ ಎಲ್ಲೋ ಒಂದು ಕಡೆ ಈ ವಿವಾದ ಐ ಲವ್ ಮೊಹಮ್ಮದ್ ಅನ್ನುವಂಥ ಒಕ್ಕಣೆಯ ವಿವಾದ ಅಲ್ಲ. ಇದನ್ನು ದಿನೇಶ್ ತ್ರಿಪಾಠಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ದುರಂತ ಆದದ್ದು ಅದರ ಮೇಲೇನೆ. ಅಸಾದುದ್ದೀನ್ ಓವೈಸಿ ಒಂದು ಏನು ಪೋಸ್ಟ್ ಹಾಕ್ತಾರೆ, ಆ ಪೋಸ್ಟಿನಿಂದ ಇಡೀ ದೇಶಾದ್ಯಂತ ಉರಿಯುವ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಈ ಘಟನೆ, ಈ ವಿವಾದ ಹಿಂದೂ ಮುಸ್ಲಿಂ ಘಟನೆಯಾಗಿ ಪ್ರವಾದಿ ಮೊಹಮ್ಮದ್ರನ್ನು ಪ್ರೀತಿಸಲಿಕ್ಕೆ ಹಾಗಾದರೆ ಆ ಮತ ಬಾಂಧವರಿಗೆ ಹಕ್ಕು ಬಾಧ್ಯತೆಗಳೇ ಇಲ್ವೇ? ಪ್ರವಾದಿ ಮೊಹಮ್ಮದ್ರನ್ನು ಐ ಲವ್ ಮೊಹಮ್ಮದ್ ಅಂತ ಹೇಳುವಾಗಿಲ್ವೇ ದೇಶದಲ್ಲಿ? ಈ ರೀತಿಯ ಪ್ರಶ್ನೆಗಳನ್ನು ರಾಜಕೀಯ ಕಾರಣಕ್ಕಾಗಿ ಮತ್ತು ಕೋಮು ಸಂಘರ್ಷದ ಜ್ವಾಲೆಯನ್ನು ಪ್ರೇರೇಪಿಸುವ ಕಾರಣಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಮತ್ತು ಬೇರೆ ಬೇರೆ ಮೀಡಿಯಾದಲ್ಲಿ ಹುಟ್ಟುಕೊಂಡ ಕಾರಣ ಇದು ಈ ರೀತಿಯ ಸ್ವರೂಪವನ್ನು ಪಡೆದುಕೊಂಡಿದೆ ಅನ್ನೋದು ಈ ಹೊತ್ತಿನ ಒಂದು ಲೆಕ್ಕಾಚಾರ. ಇದರ ಹಿಂದೆ ಏನಿದೆ, ಮುಂದೆ ಏನಿದೆ, ಇದರ ಸೂತ್ರಧಾರರು ಯಾರು, ಇದೆಲ್ಲವೂ ಮತ್ತೆ ತನಿಖೆಗೆ ಒಳಪಡಬೇಕಾದದ್ದು. ಅದರ ಮಧ್ಯೆ ಅಸಾದುದ್ದೀನ್ ಓವೈಸಿ ಒಂದು ಪೋಸ್ಟನ್ನು ಹಾಕ್ತಾರೆ. AIMIMನ ಅಸಾದುದ್ದೀನ್ ಓವೈಸಿ ಒಂದು ಟ್ವೀಟ್ ಹಾಕ್ತಾರೆ, ಐ ಲವ್ ಮೊಹಮ್ಮದ್ ಅನ್ನುವುದು ಅಪರಾಧವಲ್ಲ. ಒಂದು ವೇಳೆ ಅದು ಅಪರಾಧವೇ ಆಗಿದ್ದರೆ ನಾನು ಯಾವುದೇ ಶಿಕ್ಷೆಗೂ ಸಿದ್ಧ. ಆದರೆ ಮುಸ್ಲಿಮರನ್ನು, ಪ್ರವಾದಿಯ ಮೇಲೆ ಪ್ರೀತಿ ವ್ಯಕ್ತಪಡಿಸುವ ಮುಸ್ಲಿಮರನ್ನು ಶಿಕ್ಷಿಸಬಾರದು ಅಂತ ಕಾನ್ಪುರ ಪೊಲೀಸರಿಗೆ ಟ್ಯಾಗ್ ಮಾಡಿ ಒಂದು ಪೋಸ್ಟನ್ನು ಹಾಕ್ತಾರೆ. ಅಲ್ಲಿಂದ ಈ ಐ ಲವ್ ಮೊಹಮ್ಮದ್ ಅನ್ನುವಂಥ ಈ ಒಂದು ವಿವಾದಾತ್ಮಕವಾದಂಥ ಕಾನ್ಪುರದ ಘಟನೆ ಒಂದು ಮತೀಯ ಸಂಘರ್ಷದ, ಕೋಮುಗಲಭೆಯ ಒಂದು ಸ್ವರೂಪವಾಗಿ ಕಾಣಿಸಿಕೊಳ್ಳುವ ರೀತಿಯಲ್ಲಿ ಅದು ತೆಲಂಗಾಣ, ಮಹಾರಾಷ್ಟ್ರ, ಜಾರ್ಖಂಡ್, ಕರ್ನಾಟಕ, ಗುಜರಾತ್ ಹೀಗೆ 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಈಗಾಗಲೇ ವ್ಯಾಪಿಸಿಕೊಂಡಿದೆ. ಕಳೆದ ಬುಧವಾರ ಕರ್ನಾಟಕದಲ್ಲೂ ದಾವಣಗೆರೆಯಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ 100ರಿಂದ 200 ಜನ ಅಲ್ಪಸಂಖ್ಯಾಕ ಸಮುದಾಯದವರು, ಯುವಕರು ಬಂದು ಕಲ್ಲು ತೋರಿ ಅಲ್ಲಿ ಗಾಜನ್ನು ಒಡೆದು ಅಲ್ಲಿಯ ಹೆಣ್ಣುಮಕ್ಕಳಿಗೊಬ್ಬರಿಗೆ ಗಾಯವನ್ನು ಮಾಡಿ ಮತ್ತು ವಾಹನಗಳನ್ನು ಜಖಂ ಮಾಡಿ ಪುಂಡಾಟಿಕೆಯನ್ನು ಮೆರೆದಿದ್ದಾರೆ. ಇದು ಈ ಐ ಲವ್ ಮೊಹಮ್ಮದ್ನ ಘಟನೆಯ ಹಿನ್ನೆಲೆ. ಇಲ್ಲೇನಾಯಿತು? ದಿನೇಶ್ ತ್ರಿಪಾಠಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಐ ಲವ್ ಮೊಹಮ್ಮದ್ ಅನ್ನುವಂಥ ಒಕ್ಕಣೆಯ ಮೇಲೆ ಯಾವುದೇ ವಿವಾದ ಇಲ್ಲ.
ಆದರೆ ಹೊಸ ಬ್ಯಾನರು ಹುಟ್ಕೊಂಡಿದೆ ಮೆರವಣಿಗೆಯಲ್ಲಿ, ಅದಕ್ಕೆ ಸರ್ಕಾರಿ ನಿಯಮಗಳಲ್ಲಿ ಅವಕಾಶ ಇಲ್ಲ. ಒಂದು. ಎರಡನೇದು, ಹಳೆಯ ಟೆಂಟನ್ನು ಕಿತ್ತು ಹೊಸ ಜಾಗದಲ್ಲಿ ಟೆಂಟನ್ನು ಹಾಕಿ ವಿವಾದಾತ್ಮಕವಾದಂಥ ಒಂದು ನೆಲೆಯಾಗಿ ಅದನ್ನು ಪರಿವರ್ತಿಸಲಾಗಿದೆ. ಅದನ್ನು ಪೂರ್ವಸ್ಥಾನಕ್ಕೆ ನಾವು ಕೊಂಡೋಗಿದ್ದೇವೆ. ಈ ಕಾರಣಕ್ಕಾಗಿ ಮಾತ್ರ FIR ಆಗಿದೆ ಹೊರತು ಐ ಲವ್ ಮೊಹಮ್ಮದ್ ಅನ್ನುವಂಥ ಒಂದು ಘೋಷಣೆಯನ್ನು ಕೂಗಿದವರ ಮೇಲೆ FIR ಆಗಿದೆ ಅಥವಾ ಬ್ಯಾನರ್ ಹಾಕಿದವರ ಮೇಲೆ FIR ಆಗಿದೆ ಅನ್ನುವಂಥ ಒಂದು ಈ ಸೋಷಲ್ ಮೀಡಿಯಾದ ಏನು ಪ್ರೊಪಗಾಂಡ ಇದೆಯಲ್ಲ, ಅದು ಪ್ರಚೋದನಾತ್ಮಕವಾಗಿ ಇಡೀ ದೇಶಿಕರನ್ನು ಕೆರಳಿಸುವ ಕೆಲಸವನ್ನು ಮಾಡಿದ್ರಿಂದಲೇ ಇದು 10ಕ್ಕೂ ಹೆಚ್ಚು ರಾಜ್ಯಗಳಿಗೆ ಹಬ್ಬಿದೆ. ಸಂವಿಧಾನಾತ್ಮಕವಾಗಿ 25ನೇ ವಿಧಿಯಡಿ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ನಮ್ಮ ಪ್ರವಾದಿಯನ್ನು ಪ್ರೀತಿಸುವ ಅಥವಾ ಪ್ರೀತಿಸ್ತೇನೆ ಅಂತ ಹೇಳುವ ಹಕ್ಕು ಅಥವಾ ಬಾಧ್ಯತೆ ನಮಗಿಲ್ಲವೇ ಅನ್ನುವ ಪ್ರಶ್ನೆಯನ್ನು ಆ ಸಮುದಾಯ ಈಗ ಹುಟ್ಟಾಕಿದೆ. ಆದರೆ ಇಲ್ಲಿರುವ ಪ್ರಶ್ನೆ ಏನು? ಯಾವಾಗಲೂ ಇಲ್ಲದೇ ಇದ್ದಂಥ ಒಂದು ಬ್ಯಾನರು, ಒಂದು ಘೋಷಣೆ, ಒಂದು ಮೆರವಣಿಗೆ ಈಗ ಯಾಕೆ ಹುಟ್ಟುಕೊಂಡಿದೆ? ಇದು ಯಾಕೆ ಇಡೀ ದೇಶಾದ್ಯಂತ ಒಂದು ಬೆಂಕಿಯ ಜ್ವಾಲೆ ಥರ ವ್ಯಾಪಿಸ್ತಾ ಇದೆ? ಕಾಂಗ್ರೆಸ್ ಹೇಳ್ತಾ ಇದೆ, ನೀವು ಅವರವರ ನಂಬಿಕೆಯನ್ನು ಯಾಕೆ ಭ್ರಷ್ಟಗೊಳಿಸ್ತೀರಿ, ಅವರ ನಂಬಿಕೆಯನ್ನು ಯಾಕೆ ನೀವು ಅನುವು ಮಾಡ್ತಾ ಇಲ್ಲ, ಅದರಲ್ಲಿ ಏನು ತಪ್ಪಿದೆ ಐ ಲವ್ ಮೊಹಮ್ಮದ್ ಅಂತ ಹೇಳಿದ್ರಲ್ಲಿ ಅನ್ನುವಂಥ ವಾದವನ್ನು ಮುಂದಿಡ್ತಾ ಇದೆ. ಅಸಾದುದ್ದೀನ್ ಓವೈಸಿ ಯಾವ ರೀತಿ ಟ್ವೀಟ್ ಮಾಡಿದರು, ಪೋಸ್ಟ್ ಮಾಡಿದರು ಅನ್ನೋದನ್ನು ನಿಮ್ಗೆ ಈಗಾಗಲೇ ಹೇಳಿದ್ದೇನೆ. ಅದೇ BJP ಹೇಳ್ತಾ ಇದೆ, ಸಾಮಾಜಿಕವಾದಂಥ ಶಾಂತಿಯನ್ನು ಕೆಡಿಸುವ, ಸಂಘರ್ಷಕ್ಕೆ ಎಡೆಮಾಡಿಕೊಡುವ, ಕೋಮು ಸಂಘರ್ಷವನ್ನು ಮೊದಲು ಮಾಡುವಂಥ ಕೆಲಸ ಇದರಿಂದ ಆಗ್ತಾ ಇದೆ. ಆದ್ದರಿಂದ ಇದು ಸರಿಯಾದಂಥದ್ದಲ್ಲ, ಸಾಮಾಜಿಕವಾದಂಥ ಅಶಾಂತಿಯನ್ನು ಇದು ಹುಟ್ಟು ಹಾಕ್ತದೆ ಅನ್ನುವಂಥ ನೆಲೆಯಲ್ಲಿ FIR ಆಗಿದೆ. FIR ಆದದ್ದು ಐ ಲವ್ ಮೊಹಮ್ಮದ್ ಅನ್ನುವ ಒಕ್ಕಣೆಗೆ ಅಲ್ಲ, ಅಲ್ಲಿ ಇರುವ ಟೆಂಟನ್ನು ಕಿತ್ತದ್ದಕ್ಕೆ, ಹೊಸ ಬ್ಯಾನರನ್ನು ಹುಟ್ಟು ಹಾಕಿದ್ದಕ್ಕೆ. ಆದರೆ ಈ ಸತ್ಯವನ್ನು ಮರೆಮಾಚಿ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಮುಂದಾಗಿದೆ. ಒಂದು. ಎರಡನೇದು, ಈಗ ಏನಕ್ಕೇನ ಇಡೀ ದೇಶದಲ್ಲಿ ಒಂದು ಸಂಘರ್ಷದ ವಾತಾವರಣವನ್ನು ಹುಟ್ಟುಹಾಕಬೇಕು, ಜನರ ಒಂದು ದಂಗೆಯನ್ನು ಹುಟ್ಟುಹಾಕಬೇಕು, JNG ಅಂತ ಘಟನೆ ಭಾರತದಲ್ಲೂ ಒಂದು ಮರುಕಳಿಸಬೇಕು. ಈ ಎಲ್ಲ ಒಂದು ಮತೀಯ ಸಂಘರ್ಷ ಮತ್ತು ಜನಸಂಘರ್ಷ, ಈ ಎರಡು ಸಂಘರ್ಷಗಳನ್ನು ಹುಟ್ಟು ಹಾಕಲಿಕ್ಕೆ ಕಾಯ್ತಾ ಇದ್ದಂಥ ಕೆಲವು ಶಕ್ತಿಗಳು, ಸ್ಥಾಪಿತ ಶಕ್ತಿಗಳು, ರಾಜಕೀಯ ಶಕ್ತಿಗಳು ಇದರ ಹಿಂದಿದೆ ಅನ್ನೋದನ್ನು ಪ್ರಾಥಮಿಕ ತನಿಖೆಯಿಂದ ನಮ್ಮ ತನಿಖಾ ಸಂಸ್ಥೆಗಳು ಕಂಡುಕೊಂಡಿದ್ದಾವೆ. ಇದು ಎಲ್ಲ ರಾಜ್ಯಕ್ಕೂ ಯಾಕೆ ಹಬ್ಬುತ್ತಾ ಇದೆ? ಹಾಗಾದರೆ ಒಂದು ಮೋದಿಯವರ ಇಡೀ ಆಡಳಿತವನ್ನು, ದೇಶದ ಭದ್ರತೆಯನ್ನು, ಅಖಂಡತೆಯನ್ನು, ದೇಶದ ಸಾರ್ವಭೌಮತೆಯನ್ನು ಕದಡುವಂಥ ಒಂದು ಕೆಲಸ ಏನಾದರೂ ಬಹಳ ವಿದ್ಯುಕ್ತವಾಗಿ ನಡೀತಾ ಇದೆಯೇ? ಯೋಗಿ ಆದಿತ್ಯನಾಥ್ ಅವರ ಸರ್ಕಾರವನ್ನು ಅಭದ್ರಗೊಳಿಸಲಿಕ್ಕೆ ಇದನ್ನು ಅಸ್ತ್ರವಾಗಿ ಬಳಸುವಂಥ ಕೆಲಸ ನಡೀತಾ ಇದೆಯೇ? ದೇಶದ ಒಳಗಿನ ಶಕ್ತಿಗಳಷ್ಟೇ ಇದರ ಹಿಂದಿದ್ದಾರೋ ಅಥವಾ ದೇಶದ ಹೊರಗಿನ ಶಕ್ತಿ ಇದರ ಹಿಂದಿದೆಯೇ? ಈ ಎಲ್ಲ ಪ್ರಶ್ನೆಗಳಿಗೂ ಕೇಂದ್ರ ಸರ್ಕಾರ, ಗೃಹ ಇಲಾಖೆ ಈಗಾಗಲೇ ಅದರ ತನಿಖೆಗೆ ಮುಂದಾಗಿದೆ. ಆದರೆ ಸಾಮಾಜಿಕವಾದಂಥ ಒಂದು ದೊಡ್ಡ ಮಟ್ಟದ ಕ್ಷೋಭೆಯನ್ನು ಹುಟ್ಟುಹಾಕಲಿಕ್ಕೆ ಇದು ಮುಂದಾಗಿದೆ ಅನ್ನೋದಕ್ಕೆ ಬೇರೆ ಬೇರೆ ರೀತಿಯ ಸಾಕ್ಷ್ಯಗಳು ಸಿಗ್ತಾ ಇದೆ. ಒಂದು, ಧಾರ್ಮಿಕವಾದಂಥ ಈ ರೀತಿಯ ಮೆರವಣಿಗೆ ಇದು ಸಾಮೂಹಿಕವಾಗಿ ನಿಷೇಧಗೊಳ್ಳಬೇಕು ಅನ್ನೋದು ನನ್ನ ವಾದ. ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಸಮಾಜದ ಶಾಂತಿಗೆ, ಒಗ್ಗಟ್ಟಿಗೆ ತೊಂದರೆಯಾಗುವಂಥ ಯಾವುದೇ ಧಾರ್ಮಿಕ ನೆಲೆಯ ಮೆರವಣಿಗೆಗಳು ಅಥವಾ ಪೋಸ್ಟರ್ಗಳು, ಘೋಷಣೆಗಳು ಅದು ಸಮಾಜದ ಮಧ್ಯೆ ಮೊಳಗಬಾರದು. ಅದು ವ್ಯಕ್ತಿಗತವಾಗಿರಬೇಕು, ಅದು ಅವರವರ ಧಾರ್ಮಿಕ ಕ್ಷೇತ್ರದ ಒಳಭಾಗದಲ್ಲಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈಗ ನೋಡಿ, ಇದೊಂದು ಐ ಲವ್ ಮೊಹಮ್ಮದ್ ಅವರು ಖಂಡಿತವಾಗಿಯೂ ಹೇಳ್ಬೋದು, ಐ ಲವ್ ಜೀಸಸ್ ಖಂಡಿತವಾಗಿಯೂ ಹೇಳ್ಬೋದು, ಐ ಲವ್ ಮಹಾದೇವ್ ಖಂಡಿತವಾಗಿಯೂ ಹೇಳ್ಬೋದು. ಆದರೆ ಅದು ಒಂದು ಪೈಪೋಟಿಗೆ ಕಾರಣವಾಗ್ತದಂತಾದರೆ,
ಅದೊಂದು ಸಂಘರ್ಷಕ್ಕೆ ಕಾರಣ ಆಗ್ತದಂತಾದರೆ, ಅದು ಸಮಾಜಕ್ಕೆ, ದೇಶಕ್ಕೆ, ಸಮೂಹಕ್ಕೆ ಸಾವು ನೋವನ್ನು, ರಕ್ತಪಾತವನ್ನು ತರುವುದಕ್ಕೆ ಕಾರಣವಾಗ್ತದೆ ಅಂತಾದರೆ ಅದನ್ನು ಖಂಡಿತವಾಗಿ ನಿಷೇಧಿಸಬೇಕು. ಅದು ಐ ಲವ್ ಮೊಹಮ್ಮದ್ ಇರ್ಬೋದು, ಐ ಲವ್ ಮಹಾದೇವ್ ಇರ್ಬೋದು, ಐ ಲವ್ ಜೀಸಸ್ ಇರ್ಬೋದು. ಯಾವುದೂ ಕೂಡ ಒಂದು ಸಮಾಜದ ಶಾಂತಿಯನ್ನು ಕದಡ್ತದೆ ಅಂತಾದರೆ ಅದಕ್ಕೆ ಅವಕಾಶ ಕೊಡಕೂಡದು, ಖಂಡಿತವಾಗಿ. ಅದರ ಜೊತೆಗೆ ಅಲ್ಪಸಂಖ್ಯಾತ ಬಂಧುಗಳು ಸಂವಿಧಾನದ 25ನೇ ವಿಧಿಯ ಪ್ರಕಾರ ನಮಗೆ ಧಾರ್ಮಿಕ ಹಕ್ಕಿಲ್ವೇ, ನಮ್ಮ ಇದನ್ನು ಏನು ಪ್ರವಾದಿಗಳನ್ನು, ನಮ್ಮ ನಂಬಿಕೆಯನ್ನು, ದೇವರನ್ನು ನಾವು ಪ್ರೀತಿಸ್ತೇವೆ ಅಂತ ಒಂದು ಘೋಷಿಸುವ, ಬ್ಯಾನರ್ ಹಾಕುವ ಅಗತ್ಯ ಅಥವಾ ಆದ್ಯತೆ ನಮಗಿಲ್ವೇ ಅನ್ನುವ ಪ್ರಶ್ನೆ ಹುಟ್ಕೊಂಡಿದೆ. ಆದರೆ ಇದರಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಹುಟ್ಕೊಳ್ತದೆ. ಏನು? ಹಾಗಾದರೆ ಇದೇ ರೀತಿ ಪ್ರತಿ ಸಮುದಾಯ, ಮತಧರ್ಮಗಳು ಸಾಮಾಜಿಕವಾಗಿ ಮಾಡ್ತಾ ಹೋದರೆ ಇದರ ಪರಿಣಾಮ ಏನು? ಸಮಾಜದ ಮೇಲೆ, ಸಮೂಹದ ಮೇಲೆ, ಬದುಕಿನ ಮೇಲೆ, ದೈನಿಕ ಬದುಕಿನ ಚಹರೆಯ ಮೇಲೆ ಯಾವ ರೀತಿಯ ಪರಿಣಾಮ ಆಗುತ್ತೆ? ಬೀದಿಯಲ್ಲಿ ಯಾವ ರೀತಿಯ ಒಂದು ಸಂಘರ್ಷ ಉತ್ಪನ್ನ ಆಗ್ಬೋದು? ಈಗಾಗಲೇ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಅದಕ್ಕೆ ಸರ್ಕಾರದ ಕೆಲವು ಕಾನೂನುಗಳಿದೆ. ಆ ಕಾನೂನನ್ನು ಯಾಕೆ ಉಲ್ಲಂಘಿಸ್ತೀರಿ? ಆ ಕಾನೂನಿಗೆ ಉಲ್ಲಂಘಿಸುವಂಥ ಬೇರೆ ಬೇರೆ ರೀತಿಯ ಅಟಾಟೋಪಗಳನ್ನು ಯಾಕೆ ಮಾಡ್ತೀರಿ? ಮತ್ತೆ ಇದು ಇನ್ನೊಂದು ವ್ಯಾಖ್ಯಾನವನ್ನು ತರ್ತಾ ಇದೆ. ಏನು ಅಂತಂದರೆ, ಶೋ ಆಫ್ ಸ್ಟ್ರೆಂಗ್ತ್. ಇದು ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಹೊರಟಿದ್ದಾರಾ? ಈ ಪ್ರಶ್ನೆಯನ್ನು ಇದು ಹುಟ್ಟು ಹಾಕಿದೆ. ಎಲ್ಲ ಕಡೆ ಇದು ಈಗೇನು ನಮ್ಮ ಸಂಖ್ಯೆ ಬಾಹುಳ್ಯ ಜಾಸ್ತಿ ಆಗ್ತಾ ಇದೆ, ಜನಸಂಖ್ಯಾ ಒಂದು ವ್ಯತ್ಯಾಸ ಆಗ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಅಂತೂ ಸಂಪೂರ್ಣವಾಗಿ ಮತ ಬ್ಯಾಂಕಿನ ರಾಜಕೀಯಕ್ಕಾಗಿ ಅದು ಎಲ್ಲೇ ಏನೇ ಯಾವುದೇ ಕಾನೂನಾತ್ಮಕವಾದಂಥ ತಪ್ಪುಗಳು ನಡೆದರೂ ಕೂಡ ಅದು ತನ್ನ ವೋಟ್ ಬ್ಯಾಂಕಿನ ಸಂರಕ್ಷಣೆಗಾಗಿ ಕಾನೂನನ್ನು ಉಲ್ಲಂಘಿಸಿದವರ, ಕಾನೂನನ್ನು ಕೈ ತೆಗೆದುಕೊಂಡವರ, ದೇಶಕ್ಕೆ ದ್ರೋಹ ಮಾಡಿದವರ ಪರವಾಗಿ ನಿಲ್ಲುವಂಥ ಒಂದು ನೀತಿ ರೀತಿಯನ್ನು ಅದು ಮ್ಯಾನಿಫೆಸ್ಟೋ ಅಂತ ಭಾವಿಸಿದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಆತ್ಮಾವಲೋಕನವೂ ಇಲ್ಲ. ಯಾವುದೇ ರೀತಿಯ ಘಟನೆಯ ಒಳಗಡೆ ತುಲನಾತ್ಮಕವಾಗಿ, ಕಾನೂನಾತ್ಮಕವಾಗಿ ನೋಡುವಂಥ ವ್ಯವಧಾನವನ್ನು ಕಾಂಗ್ರೆಸ್ಸು ಕಳ್ಕೊಂಡು ಬಹಳ ವರ್ಷಗಳೇನು ಆಗಿದ್ದಾವೆ. ಅದಕ್ಕೆ ಮೋದಿ ಟಾರ್ಗೆಟು, ದೇಶದ ಸರ್ಕಾರ ಟಾರ್ಗೆಟು. ಆದ್ದರಿಂದಲೇ ಇತ್ತೀಚಿನ ದಿನಗಳಲ್ಲಿ ನೇಪಾಳದಲ್ಲಿ ನಡೆದ ಘಟನೆ ಇಲ್ಲಿಯೂ ಯುವಕರು ಕೈಗೆತ್ತಿಕೊಳ್ಬೇಕು ಅಂತ ಶ್ರೀಯುತ ರಾಹುಲ್ ಗಾಂಧಿಯವರೇ ಮತಚೋರಿಯ ನೆಲೆಯಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ರೀತಿಯ ಘಟನೆ ನಡೆದು ಇದು ಕಣ್ಣುಮುಚ್ಚು ಒಡೆಯುವಲ್ಲಿವರೆಗೆ ದೇಶದ ಬೇರೆ ಬೇರೆ ರಾಜ್ಯಕ್ಕೆ ವ್ಯಾಪಿಸ್ತಾ ಇರುವುದನ್ನು ನೋಡಿದರೆ ಇದರ ಹಿಂದೆ ಕೇವಲ ಐ ಲವ್ ಮೊಹಮ್ಮದ್ ಇದೆ ಅಂತ ನಾವು ಭಾವಿಸ್ಲಿಕ್ಕೆ ಆಗೋದಿಲ್ಲ. ಸಂವಿಧಾನದ 25ನೇ ವಿಧಿಯನ್ನು ಉಲ್ಲೇಖಿಸಿ ಧಾರ್ಮಿಕ ಸ್ವಾತಂತ್ರ್ಯದ ಪ್ರಶ್ನೆ ಬಂದಾಗಲೆಲ್ಲ, ಅಥವಾ ಈ ದೇಶದ ಕಾನೂನಿನಲ್ಲಿ ಉಲ್ಲಂಘಿಸಿ ಏನಾದರೂ ಕಾನೂನಾತ್ಮಕವಾಗಿ ಕ್ರಮಕ್ಕೆ ತೆಗೆದುಕೊಳ್ಳುವಂಥ ಘಟನೆಗೆ ಮುಂದಾದಾಗೆಲ್ಲ, ಕ್ರಮ ತೆಗೆದುಕೊಂಡಾಗ ಈ ವಿಧಿಯನ್ನು ನೆನಪಿಸುವ ಅಲ್ಪಸಂಖ್ಯಾತ ಸಮುದಾಯ ಯೋಚನೆ ಮಾಡಬೇಕು. ಇಲ್ಲೊಂದು ವಿಡಿಯೋವನ್ನು ತೋರಿಸ್ತೇನೆ ನಿಮಗೆ. भारत माता की जय बोलेंगे? नहीं बोलेंगे। क्यों नहीं बोलेंगे? फिलिस्तीन जिंदाबाद। हाँ बोलेंगे। जय बोलेंगे? हाँ। भारत माता की जय नहीं बोलेंगे और आप कह रही है कि देश में रह रही है? नहीं। क्यों नहीं बोलेंगे भारत माता की जय? आपको देश में प्यारा नहीं है? प्यारा है तो भारत माता की जय बोलेंगे? नहीं बोलेंगे। फिलिस्तीन जिंदाबाद बोल सकती है? हाँ बिल्कुल। फिलिस्तीन आपको खाने को दे रहा है? नहीं दे रहा है। फिलिस्तीन में आप रहती है? नहीं। तो आपके लिए वहाँ के लिए आप छाती क्यों पीट रही है? क्योंकि वो मेरे मजहब के लोग हैं। मजहब के लोग हैं तो मजहब के लोग होंगे तो आप आपके लिए संविधान या कुरान सबसे पहले कौन है? कुरान। कुरान है बिल्कुल। देश संविधान से चलता है, कुरान से? वो किसी से चलता हो पर हमारे मजहब में जो है हम तो उसी से चलेंगे ना। उसी से चलेंगे? बिल्कुल कुरान से चलेंगे हम। संविधान से नहीं चलेंगे? नहीं कुरान से चलेंगे हम। शरीयत से चलेंगे हम? बिल्कुल। ಒಂದು ಹೆಣ್ಣು ಮಗಳ ಹತ್ರ ಈ ಭಾರತದ ಬಗ್ಗೆ, ದೇಶದ ಬಗ್ಗೆ ಕೇಳಿದರೆ ಅವರು ಯಾವ ಕಾರಣಕ್ಕೂ ನಮಗೆ ದೇಶ ಮುಖ್ಯ ಅಲ್ಲ, ಸಂವಿಧಾನ ಮುಖ್ಯ ಅಲ್ಲ, ನಮಗೆ ಶರೀಯತ್ತೇ ಮುಖ್ಯ, ಕುರಾನೇ ಮುಖ್ಯ ಅನ್ನುವಂಥ ಒಂದು ವಾದವನ್ನು ಮುಂದಿಡ್ತಾರೆ ಅಂತ ಆದರೆ, ಕೊನೆಗೂ ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ,
ಯಾವುದೇ ಮತಧರ್ಮಗಳಿರಲಿ, ಅವರ ಮತಧರ್ಮದ ಗ್ರಂಥ ಮತ್ತು ನಂಬಿಕೆ, ಪ್ರವಾದಿ, ದೇವರು, ಶ್ರದ್ಧೆ ಇತ್ಯಾದಿಗಳಿಗಿಂತ ದೇಶ ಅನ್ನೋದೇ ಬಹಳ ಮುಖ್ಯ. ದೇಶದ ಸಾರ್ವಭೌಮತೆ, ದೇಶದ ಧ್ವಜ, ದೇಶದ ನಂಬಿಕೆ, ದೇಶದ ಒಂದು ಅಸ್ಮಿತೆ ಅದೇ ಮುಖ್ಯವೇ ಹೊರತು ನಮ್ಮ ವೈಯಕ್ತಿಕವಾದಂಥ ಧಾರ್ಮಿಕತೆ, ನಮ್ಮ ನಂಬಿಕೆ, ನಮ್ಮ ಗ್ರಂಥ ಅವೆಲ್ಲವೂ ನಮ್ಮ ವೈಯಕ್ತಿಕವಾದದ್ದು. ದೇಶ ಅಂತ ಬಂದಾಗ ಇವರು ಯಾರೇ ಆಗಿರಲಿ, ನಾಳೆ ಇದೇ ಮಾತನ್ನು ನಾವು ದೇಶವನ್ನು ಗೌರವಿಸುವುದಿಲ್ಲ, ದೇಶದ ಧ್ವಜವನ್ನು ಗೌರವಿಸುವುದಿಲ್ಲ, ಅಥವಾ ನಾವು ಭಾರತ್ ಮಾತಾ ಕಿ ಜೈ ಅಂತ ಹೇಳುವುದಿಲ್ಲ, ನಾವು ಸಂವಿಧಾನವನ್ನು ಒಪ್ಪುವುದಿಲ್ಲ, ನಮ್ಮ ಧರ್ಮ ಗ್ರಂಥಗಳೇ ನಮಗೆ ಮುಖ್ಯ ಅಂತ ನಾವು ಏನಾದರೂ ನಾಳೆ ಭಗವದ್ಗೀತೆಯನ್ನು ಹಿಡ್ಕೊಂಡು ಇದೇ ನಮ್ಮ ಮುಖ್ಯ, ಅದರ ನಂತರ ಸಂವಿಧಾನ ಅಂತಂದರೆ ಆ ಪಾಖಂಡಿಯನ್ನು ಯಾರು ಹಾಗೆ ಹೇಳಿದ್ದಾರೋ ಆ ಪಾಖಂಡಿಯನ್ನು ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ, ಪ್ರಜಾತಂತ್ರದ ನೆಲೆಯಲ್ಲಿ ಒದ್ದು ಒಳಗಡೆ ಹಾಕತಕ್ಕದ್ದು. ಇದನ್ನು ದಯವಿಟ್ಟು ಅಲ್ಪಸಂಖ್ಯಾತ ಸಮುದಾಯ ಅರ್ಥ ಮಾಡ್ಕೋಬೇಕು. ದೇಶದ ಧ್ವಜ, ದೇಶದ ಅಖಂಡತೆ, ದೇಶದ ಭವ್ಯತೆ, ಸಂವಿಧಾನ ಅಂತ ಬಂದಾಗ ಅನುಕೂಲಕ್ಕೆ ತಕ್ಕಾಗಿ ಅದನ್ನು ಬಳಸುವುದಲ್ಲ. ಪ್ರತಿಯೊಂದು ಹಂತದಲ್ಲೂ ದೇಶ ಮುಖ್ಯ, ದೇಶ ಪ್ರಥಮ, ಸಂವಿಧಾನ ಪ್ರಥಮ, ಆ ನಂತರ ಉಳಿದದ್ದು ಅನ್ನುವಂಥ ಭಾವನೆಯನ್ನು ಅವರು ವ್ಯಕ್ತಪಡಿಸಬೇಕಾಗತ್ತೆ. ಯಾಕೆಂತಂದರೆ ಈಗ ಐ ಲವ್ ಮೊಹಮ್ಮದ್ ಅನ್ನುವಂಥದ್ದು ಯಾವ ಕಾರಣಕ್ಕೂ ತಪ್ಪಲ್ಲ. ಐ ಲವ್ ಮೊಹಮ್ಮದ್ ಅಂತ ಹೇಳುವಂಥದ್ದು ಅವರ ನೆಲೆಯಲ್ಲಿ ಆ ಯಾರ್ಯಾರು ಮೊಹಮ್ಮದರನ್ನು ಪ್ರೀತಿಸ್ತಾರೋ, ಗೌರವಿಸ್ತಾರೋ, ಆರಾಧಿಸ್ತಾರೋ ಅವರ ಹಕ್ಕು ಬಾಧ್ಯತೆ, ಅದು ಪ್ರಶ್ನೆನೇ ಇಲ್ಲ. ಆದರೆ ಅದನ್ನು ಸಮಾಜದಲ್ಲಿ ತರುವುದು ಎಷ್ಟರ ಮಟ್ಟಿಗೆ? ಐ ಲವ್ ಮೊಹಮ್ಮದ್ ಇರ್ಬೋದು, ಐ ಲವ್ ಮಹಾದೇವ್ ಇರ್ಬೋದು, ಐ ಲವ್ ಜೀಸಸ್ ಇರ್ಬೋದು. ಅದನ್ನು ಮೆರವಣಿಗೆಯಲ್ಲಿ ಫ್ಲೆಕ್ಸ್ ಮಾಡಿ ಅದನ್ನೆಲ್ಲ ಅಂಟಿಸಿ ಅದನ್ನು ಹಿಂದೂಗಳ ಮನೆ ಬಾಗಿಲಲ್ಲಿ ಅಂಟಿಸೋದು, ದೇವಸ್ಥಾನದ ಬಾಗಿಲಲ್ಲಿ ಅಂಟಿಸೋದು, ಇನ್ನೊಂದು ಕಡೆ ಅಂಟಿಸುವುದು, ಈ ಪ್ರವೋಕ್ ಮಾಡುವಂಥ, ಸಂಘರ್ಷಕ್ಕೆ ಕಾರಣವಾಗುವಂಥ ವಾತಾವರಣ ನಿರ್ಮಾಣ ಆಗುವಾಗ ಅಲ್ಲಿ ಕಾನೂನು ಎಂಟ್ರಾಗಬಾರ್ದೆ, ಪೊಲೀಸರು ಎಂಟ್ರಾಗಬಾರ್ದೆ. ಎಂಟ್ರಾದ ತಕ್ಷಣ ಅದಕ್ಕೆ ಬೇರೆ ಬೇರೆ ರೀತಿಯ ಧಾರ್ಮಿಕ ಮತ್ತು ಮತೀಯ ಭಾವನೆಯನ್ನು ಯಾಕೆ ಅಂಟಿಸ್ತೀರಿ ಅಥವಾ ಅಂಟಿಸಬೇಕು? ಸಮಾಜದ ಶಾಂತಿ ಸ್ವಾಸ್ಥ್ಯ ಹಾಗಾದರೆ ಬೇಡವೇ? ಈ ದೇಶವನ್ನು ಒಪ್ಪದೇ ಇದ್ದಂಥ, ಸಂವಿಧಾನವನ್ನು ಒಪ್ಪದೇ ಇದ್ದಂಥ, ದೇಶದ ಅಖಂಡತೆಯನ್ನು ಒಪ್ಪದೇ ಇದ್ದಂಥ, ಪಾಕಿಸ್ತಾನಕ್ಕೆ ಜೈ ಅಂತ ಹೇಳುವಂಥ ವ್ಯಕ್ತಿಗಳಿಗೆ ನಾನೊಂದು ಮಾತು ಕೇಳ್ತೇನೆ. ಕೊನೆಗೂ ನೀವು ಎಲ್ಲಿ ಬದುಕ್ತೀರಿ? ಯಾರೊಟ್ಟಿಗೆ ಬದುಕ್ತೀರಿ? ಯಾವ ದೇಶದೊಟ್ಟಿಗೆ ಬದುಕ್ತೀರಿ? ಯಾವ ಧ್ವಜದ ಅಂಡರಲ್ಲಿ ಬದುಕ್ತೀರಿ? ಯಾವ ಸಂವಿಧಾನದ ಅಂಡರಲ್ಲಿ ಬದುಕ್ತೀರಿ? ಪಾಕಿಸ್ತಾನದ ದರಿದ್ರರಿಗೆ ಊಟ ಇಲ್ಲ, ಆಸರೆ ಇಲ್ಲ, ತನ್ನ ಜನಗಳ ಮೇಲೆ ತಾನೇ ಸರ್ಜಿಕಲ್ ಸ್ಟ್ರೈಕ್ ಮಾಡುವಂಥ ಮೂರ್ಖತನಕ್ಕೆ ಮುಂದಾಗಿದೆ. ಇಡೀ ವಿಶ್ವ ಉಗಿತಾ ಇದೆ. ಹಾಗಾದರೆ ಇಂಥ ದರಿದ್ರ ದೇಶಕ್ಕೆ, ಇಂಥ ದಿವಾಳಿ ದೇಶಕ್ಕೆ ಮಾನ ಮರ್ಯಾದೆ, ಸಂವಿಧಾನ, ಮಾನವೀಯತೆ ಎಲ್ಲವನ್ನ ಕಳ್ಕೊಂಡಂಥ ಇಂಥ ದುಷ್ಟ ರಾಷ್ಟ್ರಕ್ಕೆ ಜೈ ಅಂತ ಹೇಳ್ತಿರಲ್ಲ, ಅಲ್ಲಿಗೆ ಯಾಕೆ ಹೋಗಬಾರ್ದು ತಾವುಗಳು? ಜೈ ಅನ್ನುವರ ಬಗ್ಗೆ ಹೇಳ್ತಾ ಇರೋದು ನಾನು. ಪಾಕಿಸ್ತಾನಕ್ಕೆ ಜೈ ಅನ್ನುವರು, ಸಂವಿಧಾನ ಮುಖ್ಯ ಅಲ್ಲ ಅನ್ನುವರು, ದೇಶ ಮತ್ತು ದೇಶದ ಧ್ವಜ ಮುಖ್ಯ ಅಲ್ಲ ಅನ್ನುವರು, ನಮ್ಮ ಧರ್ಮಗ್ರಂಥವೇ ಮುಖ್ಯ ಅಂತ ಹೇಳುವವರು, ಆ ಧರ್ಮಗ್ರಂಥವೇ ಶ್ರೇಷ್ಠ ಅಂತ ಹೇಳಿ ಸಂವಿಧಾನಾತ್ಮಕವಾಗಿ ಅದನ್ನು ಬಳಸುವ ಆ ದೇಶಕ್ಕೆ ಹೋಗಬೇಕಾದಂಥ ಅರ್ಹತೆ ನಿಮಗಿದೆ ಅಂತ ನಿಮಗನ್ಸೋದಿಲ್ವಾ? ಅದು ಯಾವನೇ ಆಗಿರಲಿ, ನಾಳೆ ಭಗವದ್ಗೀತೆ ಇಟ್ಕೊಂಡು ಅವನು ಹೆಂಗೆ ಹೇಳಿದ್ರು ಅವನಿಗೂ ಇದೇ ಪ್ರಶ್ನೆ, ಇದೇ ಉತ್ತರ. ದೇಶದ ಮುಂದೆ, ದೇಶದ ಕಾನೂನಿನ ಮುಂದೆ, ದೇಶದ ಸಂವಿಧಾನದ ಮುಂದೆ ಯಾವುದು ಮುಖ್ಯವೇ ಅಲ್ಲ. ಮತ್ತು ಯಾವುದೇ ರೀತಿಯ ಧಾರ್ಮಿಕ ನಂಬಿಕೆಗಳು ಅದು ಸಮಾಜದ ಸ್ವಾಸ್ಥ್ಯವನ್ನು, ಸಮಾಜದ ಸಾಮ್ಯತೆಯನ್ನು, ಸಮಾಜದ ಒಂದು ಸೌಖ್ಯವನ್ನು ಅದು ಕಾಪಾಡುವುದಿಲ್ಲ ಅಂತಾದರೆ, ಅದು ಸಂಘರ್ಷಕ್ಕೆ, ರಕ್ತಪಾತಕ್ಕೆ ಎಡೆ ಮಾಡಿ ಕೊಡ್ತದೆ ಅಂತಾದರೆ, ಅಂಥ ಎಲ್ಲ ಧಾರ್ಮಿಕ ಚಟುವಟಿಕೆಗಳನ್ನು ಬೀದಿಗಳಲ್ಲಿ ಬರುವಂಥ ಸಾಧ್ಯತೆಗಳಿಂದ ಮುಕ್ತಗೊಳಿಸಬೇಕು. ಅದನ್ನು ವೈಯಕ್ತಿಕವಾಗಿ ಇಡಬೇಕು.
ಅದು ಅವರ ಗುಡಿಗೋಪುರದಲ್ಲಿರಲಿ, ಮಸೀದಿಗಳಿರಲಿ, ಚರ್ಚ್ಗಳಲ್ಲಿರಲಿ, ಅವರ ಮನೆ ಮತ್ತು ಮನಸ್ಸಿನಲ್ಲಿರಲಿ, ಬೀದಿಗಳಲ್ಲಿ ಅದು ಪ್ರದರ್ಶನದ ವಸ್ತು ಆಗಲಿಕ್ಕೆ ಬಿಡಕೂಡದು. ಅದು ಐ ಲವ್ ಮೊಹಮ್ಮದ್ ಇರ್ಬೋದು, ಐ ಲವ್ ಮಹಾದೇವ್ ಇರ್ಬೋದು, ಐ ಲವ್ ಜೀಸಸ್ ಇರ್ಬೋದು, ಯಾವುದೇ ಇರ್ಬೋದು. ಇಂಥ ಒಂದು ಕಟ್ಟುನಿಟ್ಟಿನ ಒಂದು ಕಾನೂನನ್ನು ಸರಿಯಾಗಿ ಈ ದೇಶ ತರಲಿಲ್ಲ ಅಂತ ಆದರೆ ಇಂಥ ಸಂಘರ್ಷಗಳು ಬೀದಿಗಳಲ್ಲಿ ನಡ್ತವೆ. ಈಗ ನೋಡಿ, ದಾವಣಗೆರೆಯಲ್ಲಿ ಮನೆ ಬಾಗಿಲಿಗೆ ಹೋಗಿ ಫ್ಲೆಕ್ಸ್ ಹಾಕಿದ್ದಾರೆ, ಅದನ್ನು ಪ್ರಶ್ನಿಸಿದವರಿಗೆ ಕಲ್ಲು ಹೊಡೆದಿದ್ದಾರೆ. ಇಡೀ ದೇಶದಲ್ಲಿ ಏಕಪ್ರಕಾರವಾಗಿ ಕಲ್ಲು ತೂರ್ತದೆ. ಈ ಐ ಲವ್ ಮೊಹಮ್ಮದ್ ಘಟನೆಗೆ ಸಂಬಂಧಪಟ್ಟು ಯಾವುದೇ ರೀತಿಯ ಸಂಘರ್ಷ ಆದಲ್ಲಿ ಅದು ಕಾನೂನಾತ್ಮಕವಾಗಿ ಪೊಲೀಸರು ಎಂಟ್ರ್ ಆಗಲಿ ಅಥವಾ ಹಿಂದೂ ಧಾರ್ಮಿಕ ಮುಖಂಡರುಗಳು ಇತ್ಯಾದಿಗಳು ಅವರ ಮಧ್ಯೆ ವಾಗ್ವಾದ ಸಂಘರ್ಷ ಉಂಟಾದಾಗಲೂ ಸಾಮಾನ್ಯವಾದಂಥ ಘಟನೆ ಏನು ಅಂದರೆ ಕಲ್ಲು ತೂರುವಿಕೆ. ಈ ಕಲ್ಲು ತೂರುವಿಕೆಯ ಸಾಮೂಹಿಕ ಒಂದು ದೃಶ್ಯವನ್ನು ನಮಗೆ ಕಂಡು ಬರ್ತಾ ಇದೆ, ಘಟನೆಯ ಸಾಮ್ಯತೆಯನ್ನು ಕಂಡು ಬರ್ತಾ ಇದೆ. ಇದು ಏನನ್ನ ಹೇಳ್ತಾ ಇದೆ ಹಾಗಾದರೆ? ಈ ಕಲ್ಲು ತೂರುವಿಕೆಯ ಮೂಲ ಪ್ರೇರಣೆಯಲ್ಲಿ ಕಾಶ್ಮೀರದಲ್ಲಿ. ಹಾಗಾದರೆ ಈ ಕಲ್ಲು ತೂರುವಿಕೆಗೆ ಈ ದೇಶದಲ್ಲಿ ಒಂದು ಅದರದ್ದೇ ಆದ ಹಿನ್ನೆಲೆ ಇದೆ. ಅದನ್ನು ಭಯೋತ್ಪಾದಕ ಹಿನ್ನೆಲೆ ಅಂತ ನಾವು ಕರೆಯಬೇಕಾಗತ್ತೆ. ಅದಕ್ಕೆ ಸಾಕ್ಷ್ಯಾಧಾರಗಳಿದೆ. ಹಾಗಾದರೆ ಅವರು ಈ ಘಟನೆಯಲ್ಲಿ ಶಾಮೀಲಾಗಿದ್ದಾರೆಯೇ ಅನ್ನುವ ಪ್ರಶ್ನೆ ಈ ದೇಶದ ಮುಂದೆ ಈಗ ಕಾಡ್ತಾ ಇರುವಂಥದ್ದು. ಎಲ್ಲ ಕಡೆ ಕಲ್ಲು ತೂರಾಟ ಯಾಕಾಗ್ತಾ ಇದೆ? ಹಾಗಾದರೆ ಕಲ್ಲನ್ನು ಶೇಖರಿಸಿಡಲಾಗಿದೆಯೇ? ಇದು ಪ್ರಶ್ನೆ. ಅದಕ್ಕಾಗಿ ಯೋಗಿ ಆದಿತ್ಯನಾಥ್ ಅಲ್ಲಿಯ ಮಸೀದಿಗಳನ್ನು, ಅಕ್ರಮ ಮಸೀದಿಗಳನ್ನು, ಅದರ ಒಳಗನ್ನು ಶೋಧ ಮಾಡ್ತಾ ಇರುವಂಥದ್ದು. ಇದೇ ಐ ಲವ್ ಮೊಹಮ್ಮದ್ ಘಟನೆ ನಡೀತಾ ಇರುವಾಗಲೇ ಉತ್ತರ ಪ್ರದೇಶದಲ್ಲಿ ಒಂದು ಅಕ್ರಮ ಮಸೀದಿಯನ್ನು ಒಂದು ಚೆಕ್ ಮಾಡಲಿಕ್ಕೆ ಹೊರಟಾಗ ಅಲ್ಲಿ ಅವರು ಮೊದಲು ಪೊಲೀಸರನ್ನು ಬಿಡಲಿಲ್ಲ, ಪೊಲೀಸರನ್ನು ತಡೆದರು. ಅಲ್ಲಿ ಏನೋ ಅಕ್ರಮ ಚಟುವಟಿಕೆ ನಡೀತಾ ಇದೆ ಅನ್ನುವಂಥದ್ದನ್ನು ಸ್ಥಳೀಯರು ಹೇಳ್ತಾ ಇದ್ದರು. ಆದರೆ ಅಲ್ಲಿ ಅಶ್ವಿನ್ ಕುಮಾರ್ ಪಾಂಡೆ ಅನ್ನುವಂಥ ವಿಭಾಗೀಯ ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ಪೊಲೀಸರು ಒಳಗಡೆ ಹೋದಾಗ ಅಲ್ಲಿ ಬಹುಮಡಿಯ 3 ಮಹಡಿಯ ಕಟ್ಟಡ ಅದು. ಆ ಕಟ್ಟಡೆಯ ಮೇಲ್ಭಾಗದಲ್ಲಿ ಒಂದು ಭಯಾನಕವಾದಂಥ, ನಿರೀಕ್ಷೆಗೆ ಮೀರಿದಂಥ ಒಂದು ಚಿತ್ರ ಅವರಿಗೆ ಕಣ್ಣಿಗೆ ಕಂಡಿದೆ. ಇದು ಅಕ್ರಮ ಮಸೀದಿ. ಯಾವುದೇ ಸಾಕ್ಷ್ಯ ಇದಿಲ್ಲ, ರಿಜಿಸ್ಟ್ರೇಷನ್ ಆಗಿಲ್ಲ, ಏನೂ ಆಗಿಲ್ಲ. ಇಂಥ ಸಂದರ್ಭದಲ್ಲಿ 2023ರ ಒಂದು ಸಮೀಕ್ಷೆಯ ಪ್ರಕಾರ ಬಹರೀಚ್ನಲ್ಲಿ, ಅದು ಒಂದೇ ಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ ಬಹರೀಚ್ನಲ್ಲಿ 425 ಅಕ್ರಮ ಮಸೀದಿಗಳು ಕಾಣಿಸ್ಕೊಂಡು. ಈ ಮಸೀದಿಯ 3ನೇ ಮಹಡಿಯ ಮೇಲ್ಭಾಗಕ್ಕೆ ಹೋದಾಗ ಒಂದು ಟಾಯ್ಲೆಟ್ನಲ್ಲಿ 14 ವರ್ಷದ 13 ವರ್ಷದ ಅಪ್ರಾಪ್ತ ಹುಡುಗಿಯರು, ಮಕ್ಕಳು 40 ಜನ ಅಲ್ಲಿ ಬಂಧಿಸಲ್ಪಟ್ಟಿದ್ರು. ನೆನಪಿಡಿ, ಅವರಿಗೆ ಒಳಗೋಗ್ಲಿಕ್ಕೆ ಬಿಟ್ಟಿಲ್ಲ. ಬಹರೀಚ್ನಲ್ಲಿ ನಡೆದಂಥ ಘಟನೆ ಇದು, ಉತ್ತರ ಪ್ರದೇಶದ ಬಹರೀಚ್. ಇವರನ್ನು ಯಾಕೆ ಕೂಡಾಕಿದ್ರಾಗಾದ್ರೆ? ಇಂಥ ಪ್ರಶ್ನೆಗಳನ್ನಿಟ್ಟುಕೊಂಡು ನಡೆಯುವ ಅನ್ಯಾಯವನ್ನು, ಅಕ್ರಮ ಕಟ್ಟಡಗಳಲ್ಲಿ ನಡೆಯುವ ಅನ್ಯಾಯವನ್ನು ಕಾನೂನಾತ್ಮಕವಾಗಿ ಅದನ್ನು ಪರಿಶೀಲನೆಗೆ ಹೋದರೆ ಯೋಗಿ ಆದಿತ್ಯನಾಥ್ ಸರ್ಕಾರ ಅಲ್ಪಸಂಖ್ಯಾತ ವಿರೋಧಿ ಸರ್ಕಾರ, ಅವರ ಧಾರ್ಮಿಕ ಭಾವನೆಯನ್ನು ಮನ್ನಿಸದ ಸರ್ಕಾರ ಅನ್ನುವಂಥ ನರೇಟಿವನ್ನು ಸೃಷ್ಟಿ ಮಾಡಲಾಗ್ತದೆ. ಅವರದು ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ. ಅದಕ್ಕೂ ಇಲ್ಲಿ ಮತ್ತೆ ಬುರ್ಡೈಜನನ್ನು ಈಗ ಸದ್ದು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅವರು, ಆ ಪ್ರಶ್ನೆ ಬೇರೆ. ಆದರೆ ನಾನು ಹೇಳುವಂಥದ್ದು, ರಾಜಕಾರಣಿಗಳಿಗಂತೂ ಮಾನ ಇಲ್ಲ, ಮರ್ಯಾದೆ ಇಲ್ಲ, ಸಿದ್ಧಾಂತ ಇಲ್ಲ, ಜೀವನ ಮೌಲ್ಯಗಳ ಬಗ್ಗೆ ಅವರಿಗೆ ಗೊಡವೆ ಇಲ್ಲ. ಮಾನವೀಯತೆ ಅಂತೂ ಅವರಿಗೆ ಎಣ್ಣೆ ಸೀಗೆಯ ಸಂಬಂಧ. ಅವರಿಗೆ ರಕ್ತಪಾತವೇ ಆಗಬೇಕು, ಸಂಘರ್ಷವೇ ಆಗಬೇಕು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರು ಟ್ರಯಾಂಗಲ್ ಆಗಿ ಹೊಡೆದಾಡ್ಕೊಂಡೇ ಇರಬೇಕು. ಆವಾಗ ಅವರು ಅಲ್ಲಿ ಬಂದು ಅಜ್ಜಿ ಸುಟ್ಟಲ್ಲಿ ಬೀಡಿಯನ್ನು ಹೆಚ್ಚುತ್ತಾರೆ ಮತ್ತು ಚಳಿಯನ್ನು ಕಾಯಿಸ್ಕೊಳ್ತಾರೆ. ಅವರಿಗೆ ಓಟ್ ಬಂದರೆ ಆಯಿತು. ಓಟಿಗೆ ಏನು ಮಾಡಬೇಕು? ಒಬ್ಬರ ಮಧ್ಯೆ ಒಬ್ಬರನ್ನ ತಂದಿಡುವ ಕೆಲಸ ಮಾಡಬೇಕು. ಅಸಾದುದ್ದೀನ್ ಓವೈಸಿ ಅಲ್ಲಿಯ ಪರಿಸ್ಥಿತಿಯನ್ನು, ಅಲ್ಲಿಯ ಗ್ರೌಂಡ್ ರಿಯಾಲಿಟಿಯನ್ನು
ಸತ್ಯವನ್ನು ಅರ್ಥ ಮಾಡ್ಕೊಳ್ದೇನೆ, ಪೊಲೀಸ್ ಆಫೀಸರ್ ಹತ್ರ ಅದರ ರಿಪೋರ್ಟ್ ತರಿಸ್ಕೊಳ್ದೇನೆ, ಕೇವಲ ಧಾರ್ಮಿಕ ಭಾವನೆ ಮತ್ತು ಪ್ರವಾದಿಯ ಒಂದು ನಾಮಾಂಕಿತವನ್ನು ತಂದು ಪ್ರವೋಕ್ ಮಾಡುವ ಪೋಸ್ಟನ್ನು ಹಾಕಿದರೆ ಹೊರತು ಅವರು ಅದರ ಒಂದು ಸಾಮಾಜಿಕವಾಗಿ ಸಂಘರ್ಷಕ್ಕೆ ಮಿಗಿಲಾದ ಸೌಹಾರ್ದತೆಯನ್ನು ತರುವ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿಲ್ಲ. ಈ ಯಾವ ದರಿದ್ರ ರಾಜಕಾರಣಿಗಳು ಅದನ್ನು ಮಾಡೋದಿಲ್ಲ. ಆದರೆ ಕೊನೆಗೂ ಆಗುವ ಸಂಘರ್ಷ, ಆಗುವ ರಕ್ತಪಾತ, ಆಗುವ ದೊಂಬಿ, ಗಲಾಟೆ, ದಂಗೆಯಲ್ಲಿ ಸಾಯುವುದು ಸಾಮಾನ್ಯರು, ಕಷ್ಟಪಡು ಸಾಮಾನ್ಯರು, ಇಂಥವರೇ ಹೊರತು ರಾಜಕಾರಣಿಗಳಿಗಾಗಲಿ ಶ್ರೀಮಂತರಿಗಾಗಲಿ ಯಾರಿಗೂ ಏನೂ ಆಗುವುದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಐ ಲವ್ ಮೊಹಮ್ಮದ್ ಅನ್ನೋದಕ್ಕೂ ನಮಗೆ ಅವಕಾಶ ಇದೆ, ಐ ಲವ್ ಮಹಾದೇವ್ ಅನ್ನೋದಕ್ಕೂ ಅವಕಾಶ ಇದೆ, ಐ ಲವ್ ಜೀಸಸ್ ಅನ್ನೋದಕ್ಕೂ ಅವಕಾಶ ಇದೆ. ಆದರೆ ಅದು ಸಂಘರ್ಷಕ್ಕೆ ಎಡೆ ಕೊಡುವ, ಶಕ್ತಿ ಪ್ರದರ್ಶನಕ್ಕೆ ಎಡೆ ಕೊಡುವ ಮತ್ತು ಮತೀಯ ಧಾರ್ಮಿಕ ಕಲಹಕ್ಕೆ, ಕೋಮು ಸಂಘರ್ಷಕ್ಕೆ ಕಾರಣವಾಗುವ ಮಟ್ಟಕ್ಕೆ ಅದು ಹೋಗಬಾರದು ಅನ್ನೋದು ಇಡೀ ಸಮುದಾಯಕ್ಕಿರಬೇಕಾದಂಥ ಪ್ರಜ್ಞೆ. ಇದು ಇಡೀ ಸಮುದಾಯಕ್ಕಿರಬೇಕಾದಂಥ ಪ್ರಜ್ಞೆ. ಕೊನೆಗೂ ಈ ದೇಶದಲ್ಲೇ ಬದುಕಬೇಕು, ಈ ಜನಗಳೊಟ್ಟಿಗೆ ಬದುಕಬೇಕು, ಇಲ್ಲಿಯೇ ಸಾಯಬೇಕು, ಇಲ್ಲಿಯೇ ಹುಟ್ಟಬೇಕು. ಹುಟ್ಟುವುದು ಅನಿರೀಕ್ಷಿತ, ಸಾವು ಮಾತ್ರ ಖಚಿತ. ಆದ್ದರಿಂದ ನಾವಿಲ್ಲಿ ಹುಟ್ಟುಬಿಟ್ಟಿದ್ದೇವೆ, ಆದರೆ ಇದೇ ದೇಶದಲ್ಲಿ ಒಂದು ಸಾಮೂಹಿಕವಾದಂಥ ಬದುಕನ್ನು ಬದುಕಬೇಕು. ಆದ್ದರಿಂದ ಆದಷ್ಟು ಸಂಘರ್ಷವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಸಾಮಾನ್ಯರಾದ ನಾವು ಸಮೂಹ ಪ್ರಜ್ಞೆಯಿಂದ ಅದನ್ನು ಎಚ್ಚರಗೊಳ್ಳದೇ ಇದ್ದರೆ ನಮ್ಮ ಈ ಒಂದು ಸಂಘರ್ಷದ ಲಾಭವನ್ನು ಈ ಭ್ರಷ್ಟ, ನೀಚ, ದುಷ್ಟ ರಾಜಕಾರಣಿಗಳು ಪಡ್ಕೊಳ್ತಾರೆಯೇ ಹೊರತು ಅವರು ನಮ್ಮ ಉದ್ಧಾರ ಮಾಡ್ತಾರೆ, ನಮ್ಮನ್ನು ಬಚಾವ್ ಮಾಡ್ತಾರೆ ಅಂತ ನಾವೇನಾದರೂ ತಿಳ್ಕೊಂಡಿದ್ದಿದ್ರೆ ಅದು ನಮ್ಮ ಮುಟ್ಟಾಳ್ತನ ಅಲ್ಲ, ನಮ್ಮ ಒಂದು ಸೆಲ್ಫ್ ಸುಸೈಡಿಗೆ ಅದು ಸಮಾನ. ಹಾಗಾಗಿ ಈ ಕೋಮು ಸಂಘರ್ಷ, ಈ ಕೋಮು ಜ್ವಾಲೆ ಅಥವಾ ಇದು ಯಾವತ್ತೂ ಸಮಾಜವನ್ನು ಉಳಿಸಲಾರದು. ಹಾಗಾಗಿ ಈ ಧಾರ್ಮಿಕ ಭಾವನೆಯ ಅಥವಾ ಧಾರ್ಮಿಕ ಹೆಂಡ ಕುಡಿದು ಓಲಾಡುವಂಥ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕಾದದ್ದೇನು ಅಂತಂದರೆ, ನಾವು ಸಾಮಾಜಿಕವಾಗಿ ಈ ಘಟನೆಯನ್ನು, ಈ ರೀತಿಯ ಚಟುವಟಿಕೆಯನ್ನು ಮಾಡುವುದನ್ನು ನಿಲ್ಲಿಸಬೇಕು. ವೈಯಕ್ತಿಕವಾಗಿ ಆಚರಣೆ ಇಟ್ಕೋಬೇಕು, ನಮ್ಮ ಶ್ರದ್ಧಾ ಕೇಂದ್ರಗಳಲ್ಲಿ ಅದು ಆಚರಣೆಗೆ ಬರಬೇಕು. ಅದು ಬಿಟ್ಟು ಬೀದಿಯಲ್ಲಿ ನಮ್ಮ ದೇವರನ್ನು ನಾವು ಪ್ರೀತಿಸ್ತೇವೆ ಅಂತ ಬ್ಯಾನರ್ ಹಾಕಿದ ತಕ್ಷಣ ದೇವರು ಒಲಿಯುವುದೂ ಇಲ್ಲ, ದೇವರು ನಿಮ್ಗೆ ಹರಿಸೋದೂ ಇಲ್ಲ, ಅಥವಾ ದೇವ್ರ ಮೇಲಿನ ಪ್ರೀತಿ ಅದು ವ್ಯಕ್ತವಾಗುವುದೂ ಇಲ್ಲ. ಆ ಕಾರಣಕ್ಕಾಗಿ ಮನುಷ್ಯರ ಮಧ್ಯೆ ಸಂಘರ್ಷ ಆಗತ್ತೆ, ರಕ್ತಪಾತ ಆಗತ್ತೆ. ಆದರೆ ಈ ಘಟನೆ ಇಷ್ಟಕ್ಕೆ ಕಾರಣವಾಗಿ ಉಳಿದಿಲ್ಲ, ಅದು ಮತ್ತೆ ಇಷ್ಟು ಸರಳವಾಗಿಯೂ ಉಳಿದಿಲ್ಲ. ಅದು ಮೋದಿ ಮತ್ತು ಯೋಗಿ ಆದಿತ್ಯನಾಥರನ್ನ ಸನಾತನ ಮತ್ತು ದೇಶೀಯ ಅಸ್ಮಿತೆಯನ್ನು ಟಾರ್ಗೆಟ್ ಮಾಡಿದಂಥ ಒಂದು ಷಡ್ಯಂತ್ರದ ಭಾಗ ಅನ್ನೋದು ಬಹುಶಃ ಇನ್ನು ಕೆಲವೇ ಸಮಯದಲ್ಲಿ ಅಧಿಕೃತವಾದ ಅಂಕಿಅಂಶಗಳ ಮೂಲಕ ಅದು ಹೊರಗೆ ಬಂದೇ ಬರುತ್ತೆ. ಇದು ಒಂದು ಷಡ್ಯಂತ್ರದ, ದೇಶದ್ರೋಹಿ ಚಟುವಟಿಕೆಯ ಮತ್ತು ಈ ದೇಶದಲ್ಲಿ ಒಂದು ಇಡೀಯದಾಗಿ ಜನಸಂಘರ್ಷವನ್ನು, ದಂಗೆಯನ್ನು ಹುಟ್ಟುಹಾಕಬೇಕು ಅನ್ನುವಂಥ ಪುಡಾರಿಗಳ ಮತ್ತು ದೇಶದ್ರೋಹಿಗಳ ರಾಜಕೀಯ ಈ ಒಂದು ಹೊಯ್ದಾಟದ, ಪಕ್ಷ ರಾಜಕಾರಣದ, ತುಷ್ಟೀಕರಣದ ಅಥವಾ ವೋಟ್ ಬ್ಯಾಂಕಿನ ರಾಜಕಾರಣದ ಒಂದು ಭಾಗವಾಗಿ ಇದು ಕಾಣಿಸಿಕೊಳ್ತಾ ಇದೆ. ಅದು ಭಯಾನಕ. ನಮಸ್ತೆ.